ನಮಸ್ಕಾರ ಎಲ್ಲರಿಗೂ. ದಿನದಿಂದ ದಿನಕ್ಕೆ ಬಿಸಿಲು ಹೆಚ್ಚಾಗುತ್ತಿದೆ. ಇದರ ಜೊತೆಗೆ ಆರೋಗ್ಯದ ಸಮಸ್ಯೆಗಳೂ ಕೂಡ ಹೆಚ್ಚುತ್ತಿದೆ. ಇಂತಹ ಸಮಯದಲ್ಲಿ ನಾವು ನಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳಬೇಕು? ಇವತ್ತು ನಿಮಗೆ ಕೆಲವು ಪ್ರಮುಖ ಟಿಪ್ಸ್ಗಳನ್ನು ನೀಡಲಿದ್ದೇನೆ. ಇಂತಹ ಇನ್ನೂ ಹೆಚ್ಚು ಟಿಪ್ಸ್ಗಳಿಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಈಗಲೇ ಆಗಿ. ಬೇಸಿಗೆಯ ಆರೋಗ್ಯ ರಕ್ಷಣೆಗಾಗಿ ಸಲಹೆಗಳು. 1. ಹೈಡ್ರೇಷನ್ ಅಂದರೆ ನೀರಿನಂಶ ಕಾಪಾಡಿಕೊಳ್ಳಿ. ಬಿಸಿಲಿನ ಬೇಗೆಯಿಂದ ದೇಹದ ನೀರು ಬೆವರಿನ ರೂಪದಲ್ಲಿ ಹೊರಹೋಗುತ್ತದೆ. ಆದ್ದರಿಂದ ಹೆಚ್ಚು ನೀರು ಕುಡಿಯಿರಿ. ಬಾಯಾರಿಕೆ ಆಗದಿದ್ದರೂ ದಿನಕ್ಕೆ ಕನಿಷ್ಠ 3ರಿಂದ 4 ಲೀಟರ್ ನೀರು ಕುಡಿಯುವುದನ್ನು ರೂಢಿಸಿಕೊಳ್ಳಿ. ನೈಸರ್ಗಿಕ ಪಾನೀಯಗಳು: ಎಳನೀರು, ಮಜ್ಜಿಗೆ, ನಿಂಬೆಹಣ್ಣಿನ ಶರ್ಬತ್ತು ಮತ್ತು ಮನೆಯಲ್ಲಿ ತಯಾರಿಸಿದ ಹಣ್ಣಿನ ರಸಗಳನ್ನು ಸೇವಿಸಿ. ಇದು ದೇಹದ ಎಲೆಕ್ಟ್ರೋಲೈಟ್ ಸಮತೋಲನವನ್ನು ಕಾಪಾಡುತ್ತದೆ. ಸಕ್ಕರೆ ಅಂಶವಿರುವ ಪಾನೀಯ ಬೇಡ. ಅತಿಯಾದ ಸಕ್ಕರೆ ಮತ್ತು ಕೆಫೀನ್ ಅಂಶವಿರುವ ಪಾನೀಯಗಳು ದೇಹವನ್ನು ಮತ್ತಷ್ಟು ನಿರ್ಜಲೀಕರಣಗೊಳಿಸುತ್ತವೆ, ಅಂದರೆ ಡಿಹೈಡ್ರೇಷನ್ ಆಗುತ್ತದೆ. 2. ಆಹಾರ ಕ್ರಮ: ಹಗುರವಾದ ಆಹಾರ, ಜೀರ್ಣಿಸಿಕೊಳ್ಳಲು ಸುಲಭವಾದ ಮತ್ತು ತಂಪಾದ ಆಹಾರವನ್ನು ಸೇವಿಸಿ. ಹಣ್ಣು ಮತ್ತು ತರಕಾರಿಗಳು: 80ರಿಂದ 90ರಷ್ಟು ನೀರಿನಂಶವಿರುವ ಕಲ್ಲಂಗಡಿ, ಕರಬೂಜ, ಸೌತೆಕಾಯಿ, ಕಿತ್ತಳೆ ಮತ್ತು ಸೊಪ್ಪು ತರಕಾರಿಗಳನ್ನು ಹೆಚ್ಚಾಗಿ ಬಳಸಿ. ಮಸಾಲೆ ಪದಾರ್ಥಗಳಿಂದ ದೂರವಿರಿ. ಅತಿಯಾದ ಎಣ್ಣೆ ಮತ್ತು ಮಸಾಲೆ ಪದಾರ್ಥಗಳು ದೇಹದಲ್ಲಿ ಉಷ್ಣತೆಯನ್ನು ಹೆಚ್ಚಿಸುತ್ತವೆ. 3. ಸೂರ್ಯನ ಶಾಖದಿಂದ ರಕ್ಷಣೆ. ಸರಿಯಾದ ಸಮಯ: ಮಧ್ಯಾಹ್ನ 12ರಿಂದ 4 ಗಂಟೆಯವರೆಗೆ ಬಿಸಿಲು ಪ್ರಖರವಾಗಿರುವುದರಿಂದ ಈ ಸಮಯದಲ್ಲಿ ಅನಗತ್ಯವಾಗಿ ಹೊರಗೆ ಹೋಗುವುದನ್ನು ತಪ್ಪಿಸಿ. ಬಟ್ಟೆಗಳ ಆಯ್ಕೆ: ತಿಳಿ ಬಣ್ಣದ, ಸಡಿಲವಾದ ಹತ್ತಿ ಬಟ್ಟೆಗಳನ್ನು ಧರಿಸಿ. ಇದು ಗಾಳಿಯಾಡಲು ಅನುವು ಮಾಡಿಕೊಡುತ್ತದೆ ಮತ್ತು ಬೆವರನ್ನು ಹೀರಿಕೊಳ್ಳುತ್ತದೆ. ರಕ್ಷಣಾ ಕವಚಗಳು: ಹೊರಗೆ ಹೋಗುವಾಗ ಛತ್ರಿ, ಸನ್ಗ್ಲಾಸ್ ಮತ್ತು ತಲೆಗೆ ಟೋಪಿ ಅಥವಾ ಸ್ಕಾರ್ಫ್ ಬಳಸಿ. ಚರ್ಮದ ರಕ್ಷಣೆಗಾಗಿ ಸನ್ಸ್ಕ್ರೀನ್ ಹಚ್ಚುವುದು ಉತ್ತಮ. 4. ಮಕ್ಕಳ ಮತ್ತು ವಯಸ್ಸಾದವರ ಕಾಳಜಿ. ಮಕ್ಕಳು ಮತ್ತು ವಯಸ್ಸಾದವರಲ್ಲಿ ನಿರ್ಜಲೀಕರಣ ಬೇಗ ಉಂಟಾಗುತ್ತದೆ. ಅವರಿಗೆ ಆಗಾಗ ನೀರು ಮತ್ತು ORS ನೀಡುತ್ತಿರಿ. ಮಕ್ಕಳನ್ನು ಬಿಸಿಲಿನಲ್ಲಿ ಆಟವಾಡಲು ಬಿಡಬೇಡಿ. ಸಂಜೆಯ ನಂತರ ಹೊರಗೆ ಕರೆದೊಯ್ಯಿರಿ. 5. ಹೀಟ್ ಸ್ಟ್ರೋಕ್ ಅಂದರೆ ಬಿಸಿಲಿನ ಹೊಡೆತ ಲಕ್ಷಣಗಳು. ಒಂದು ವೇಳೆ ಅತಿಯಾದ ಸುಸ್ತು, ತಲೆನೋವು, ವಾಂತಿ ಅಥವಾ ಚರ್ಮ ಕೆಂಪಾಗುವುದು ಕಂಡುಬಂದಲ್ಲಿ ತಕ್ಷಣ ತಂಪಾದ ಜಾಗಕ್ಕೆ ಹೋಗಿ ವೈದ್ಯರನ್ನು ಸಂಪರ್ಕಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.